ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾವು ಈ ವಿಡಿಯೋದಲ್ಲಿ ಸೂಪರ್ ನ್ಯೂಮರರಿ ಕೋಟಾ ಅಂತಂದರೆ ಏನು, ಹಾಗೆ ಸೂಪರ್ ನ್ಯೂಮರರಿ ಕೋಟಾನ ಕ್ಲೈಮ್ ಮಾಡೋದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಅದಕ್ಕೆ ಏನು ಎಲಿಜಿಬಿಲಿಟಿ ಇದೆ, ಹಾಗೆ ಅದರಿಂದ ಆಗುವಂಥ ಬೆನಿಫಿಟ್ಸ್ ಏನು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಒಂದು ವಾಟ್ಸಪ್ ಚಾನಲ್ ಒಂದಿದೆ, ವಾಟ್ಸಪ್ ಚಾನಲಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ಅದಕ್ಕೆ ಜಾಯಿನ್ ಆಗಿ ನಿಮಗೆ ಯಾವುದೇ ಇನ್ಫಾರ್ಮೇಷನ್ ಬಂದರೂ ಸಹ ಅದರಲ್ಲಿ ನಿಮಗೆ ಫಾರ್ವರ್ಡ್ ಮಾಡ್ತಿರ್ತೇನೆ. ಓಕೆ, ಈಗ ಬರೋಣ ಡೈರೆಕ್ಟಾಗಿ ಟಾಪಿಕ್ಗೆ. ಸೂಪರ್ ನ್ಯೂಮರರಿ ಕೋಟಾ ಅಂತ. ನೀವು ಸೂಪರ್ ನ್ಯೂಮರರಿ ಕೋಟಾ ಇದ್ದರೆ ಆ್ಯಕ್ಚುಲಿ ನಿಮ್ಮ KCET-ನಲ್ಲಿ ಗೌರ್ಮೆಂಟ್ ಸೀಟ್ ಅಂದರೆ KCET-ನಲ್ಲಿ ನೀವೇನು ಸೀಟ್ ತೊಗೊಳ್ತೀರಾ ಅದರಲ್ಲಿ ಫೀಸು ತುಂಬ ಕಡಿಮೆ ಇರುತ್ತೆ. ಓಕೆ, ಹಾಗಾದರೆ SNQ ಕೋಟಾ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಷನ್ ಮಾಡೋಣ. ಮೊದಲನೇದಾಗಿ SNQ ಕೋಟಾ ಅಂತಂದರೆ ಏನು? ಸೂಪರ್ ನ್ಯೂಮರರಿ ಕೋಟಾ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ KCET-ನಲ್ಲಿ ಏನು ಈ ಸೀಟ್ಸನ್ನು ತೊಗೊಳ್ತಾರೆ, ಎಸ್ಪೆಷಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರುಗಳನ್ನು ಈ ಹೈಯರ್ ಎಜುಕೇಷನ್ ಕಡೆ ಸ್ವಲ್ಪ ಪ್ರೋತ್ಸಾಹಿಸೋದಕ್ಕೆ ಏನು ಮಾಡಿದ್ದಾರೆ ಅಂತಂದರೆ ನಮ್ಮ ಗೌರ್ಮೆಂಟಿಂದ ತೊಗೊಂಡಿರುವಂತಹ ಇದು ಒಂದು ಸ್ಟೆಪ್. SNQ ಕೋಟಾದಲ್ಲಿ ಸೊ ಏನು ಮಾಡ್ತಾರೆ ಅಂತಂದರೆ ಸ್ಟೂಡೆಂಟ್ಸ್ಗಳಿಗೆ ಯಾರು ಎಕನಾಮಿಕಲಿ ವೀಕರ್ ಸೆಕ್ಷನ್ ಸ್ಟೂಡೆಂಟ್ಸ್ ಇರ್ತಾರೆ ಸೊಸೈಟಿನಲ್ಲಿ ಅವರನ್ನು ಸ್ವಲ್ಪ ಓದಿನ ಕಡೆ ಹೈಯರ್ ಎಜುಕೇಷನ್ ಕಡೆ ಸ್ವಲ್ಪ ಗಮನ ಸೆಳೆಯೋದಕ್ಕೆ ಹಾಗೆ ಪ್ರೋತ್ಸಾಹಿಸೋದಕ್ಕೆ ಈ SNQ ಕೋಟಾ ಅಂತ ಇರುವಂಥದ್ದು. ಓಕೆ, ಹಾಗಾದರೆ ಈ SNQ ಕೋಟಾದಲ್ಲಿ ಸೊ ಯಾವ ರೀತಿಯಾಗಿ ಹಾಗಾದರೆ ಸೀಟ್ಸ್ ಅಲಾಟ್ಮೆಂಟ್ ಆಗುತ್ತೆ ಅಂತಂದರೆ ಮೊದಲನೇದಾಗಿ ಫಸ್ಟ್ ಪಾಯಿಂಟಿಗೆ ಬರೋಣ. ಈ 5% ಆಫ್ ದ ಸೀಟ್ಸ್ SNQ ಕೋಟಾ ಅಂತಂದರೆ 5% ಆಫ್ ದ ಸೀಟ್ಸ್ ಏನಿರುತ್ತೆ ಓವರಾಲ್ ನಮ್ಮ ಸೀಟ್ಸಲ್ಲಿ, ಆ್ಯಂಡ್ ಜ್ಞಾಪಕ ಇರಲಿ ಇದು ಇಂಜಿನಿಯರಿಂಗ್ ಮಾತ್ರನೇ ಅಪ್ಲಿಕೇಬಲ್ ಆಗುತ್ತೆ, ನೀಟಿಗೆ ಅಪ್ಲೈ ಆಗೋದಿಲ್ಲ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಮಾತ್ರನೇ ಇದು ಅಪ್ಲಿಕೇಬಲ್ ಆಗುವಂಥದ್ದು SNQ ಕೋಟಾ. ಸೊ 5% ಆಫ್ ದ ಸೀಟ್ಸ್ ನೀವು ಯಾವುದೇ ಕೋರ್ಸ್ ತೊಗೊಳ್ಳಿ, ಯಾವುದೇ ಒಂದು ಬ್ರ್ಯಾಂಚ್ ತೊಗೊಳ್ಳಿ, ಯಾವುದೇ ಒಂದು ಕಾಲೇಜ್ ತೊಗೊಳ್ಳಿ, 5% ಆಫ್ ದ ಸೀಟ್ಸ್ ಏನಿರುತ್ತೆ ಆ 5% ಆಫ್ ದ ಸೀಟ್ಸನ್ನು ನಾವು SNQ ಕೋಟಾಗೆ ಅಲಾಟ್ ಮಾಡ್ತಾರೆ. ರಿಸರ್ವೇಷನ್ ಇರುತ್ತೆ, SNQ ಕೋಟಾ ಸ್ಟೂಡೆಂಟ್ಸ್ಗಳಿಗೆ ರಿಸರ್ವ್ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಅರ್ಥ ಆಗಬೇಕು ಅಂತಂದರೆ ಈಗ ಒಂದು 200 ಸೀಟ್ಸ್ ಇದೆ ಅಂತ ಹೇಳ್ಕೊ. ಫಾರ್ ಎಕ್ಸಾಂಪಲ್ ಒಂದು ವಿಶ್ವೇಶ್ವರಯ್ಯ ಕಾಲೇಜ್ ಅಂತ ಒಂದಿದೆ, ಆ ಕಾಲೇಜಿನಲ್ಲಿ 200 ಸೀಟ್ಸ್ ಇದೆ ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚಿಗೆ ಅಂತ ಒಂದು ಎಕ್ಸಾಂಪಲ್ಗೆ ನಾನು ತೊಗೊಳ್ತಿರೋದು. ಕಂಪ್ಯೂಟರ್ ಸೈನ್ಸ್ಗೆ 200 ಸೀಟ್ಸ್ ಇದೆ ಅಂತಂದರೆ ಅದರಲ್ಲಿ 5% ಅಂತಂದರೆ 10 ಸೀಟ್ಸ್ ಏನಾಗಿರುತ್ತೆ ಅಂದರೆ SNQ ಕೋಟಾಗೆ ಅಲಾಟ್ ಆಗಿರುತ್ತೆ. SNQ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಸೂಪರ್ ನ್ಯೂಮರರಿ ಕೋಟಾಗೆ ಅಲಾಟ್ ಆಗಿರುತ್ತೆ. ಸೊ ಆ ಸ್ಟೂಡೆಂಟ್ಸ್ಗಳಿಗೆ ಆ ಸೀಟ್ಸನ್ನು ತೆಗೆದುಕೊಳ್ಳಬಹುದು. ಓಕೆ, ಹಾಗಾದರೆ SNQ ಕೋಟಾದಲ್ಲಿ ನಿಮಗೆ ಫೀಸ್ ಏನಾಗ್ಬೋದು ನೀವು ನೋಡ್ಬೋದು, ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಿದೆ. ಆ್ಯಕ್ಚುಲಿ SNQ ಕೋಟಾದಲ್ಲಿ ಫೀಸು ತುಂಬ ಡಿಫ್ರೆನ್ಸ್ ಬರುತ್ತೆ ನಿಮಗೆ. ನಾರ್ಮಲ್ ಫೀಸ್ ಗೌರ್ಮೆಂಟ್ ಫೀಸಲ್ಲಿ ಪ್ಲಸ್ ಸೂಪರ್ ನ್ಯೂಮರರಿ ಕೋಟಾದಲ್ಲಿರುವಂಥ ಫೀಸು ತುಂಬ ಡಿಫ್ರೆನ್ಸ್ ಬರುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಪ್ರೈವೇಟ್ ನಮ್ಮ ಕರ್ನಾಟಕದಲ್ಲಿರುವಂಥ ಪ್ರೈವೇಟ್ ಕಾಲೇಜುಗಳ ಫೀಸು ಅರೌಂಡ್ 1,20,000 ಬರುತ್ತೆ, ಅರೌಂಡ್ ಆ ರೇಂಜಲ್ಲಿ ಬರುತ್ತೆ. ಯಾಕಂದರೆ ಪ್ಲಸ್ ಆರ್ ಮೈನಸ್ ಈಚ್ ಆ್ಯಂಡ್ ಎವ್ರಿ ಇಯರ್ ಅಡಿಷನ್ ಆಗ್ತಾ ಇರುತ್ತೆ. ಬಟ್ ಈ ವರ್ಷದ ಮಟ್ಟಿಗೆ ಸದ್ಯದ ಮಟ್ಟಿಗೆ ಲಾಸ್ಟ್ ಇಯರ್ ನೋಡೋದಾದರೆ 1,20,000 ಇತ್ತು ಫೀಸು, ಪ್ರೈವೇಟ್ ಕಾಲೇಜಿನ ಫೀಸ್ ಇತ್ತು ನಿಮಗೆ. ಅದರಲ್ಲಿ ನಿಮಗೆ SNQ ಕೋಟಾ ಬಂದರೆ ಫೀಸ್ ಎಷ್ಟಿರುತ್ತೆ ಗೊತ್ತಾ? 30,000 ಅರೌಂಡ್ ಇರುತ್ತೆ, 31,000 ಅಂತ ಅಂದ್ಕೊಳ್ಳಿ. 30,600 ಇತ್ತು ಆ್ಯಕ್ಚುಲಿ, 31,000 ಅಂತ ಅಂದ್ಕೊಳ್ಳಿ. ಸೊ ಅದೇ ಪ್ರೈವೇಟ್ ಕಾಲೇಜಿನ KCET ಮುಖಾಂತರವಾಗಿರುವಂಥ ಫೀಸು 1,21,000 ರೂಪೀಸ್ ಜನರಲ್ ಸ್ಟೂಡೆಂಟ್ಸ್ಗಳಿಗೆ ಅಥವಾ OBC ವಾಟ್ ಎವರ್ ದ ಕ್ಯಾಟಗರಿ ಸ್ಟೂಡೆಂಟ್ಸ್ಗಳಿಗೆ. ಬಟ್ ಅದೇ SNQ ಕೋಟಾದಲ್ಲಿ ಹೋದರೆ ನಿಮ್ಮ ಫೀಸ್ ಎಷ್ಟಿರುತ್ತೆ? ಜಸ್ಟ್ 30,000 ರೂಪೀಸ್. ಸಿ ದ ಡಿಫ್ರೆನ್ಸ್, ಫೀಸ್ ಎಷ್ಟು ಡಿಫ್ರೆನ್ಸ್ ಆಯಿತು ನೋಡಿ. 1,20,000 ಎಲ್ಲಿ, 30,000 ರೂಪೀಸ್ ಎಲ್ಲಿ. ಸೊ ಅಷ್ಟು ಫೀಸ್ ಡಿಫ್ರೆನ್ಸ್ ಆಗುತ್ತೆ ನೀವು SNQ ಕೋಟಾದಲ್ಲಿ ಸೀಟ್ ಸಿಕ್ಕರೆ. ಓಕೆನಾ? ಸೊ ನೆಕ್ಸ್ಟ್ ಬರೋಣ. ಹಾಗಾದರೆ ಈ SNQ ಕೋಟಾನ ಮತ್ತು ಇನ್ನೂ ಡೀಟೇಲಾಗಿ ಹೋಗೋಣ. ಈಗ ಹೆಂಗಾದರೆ ಹೇಗೆ ಅಲಾಟ್ ಮಾಡ್ತಾರೆ ಈ SNQ ಕೋಟಾ ಅಂತಂದರೆ, ಫಸ್ಟ್ನೇ ಪಾಯಿಂಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ SNQ ಕೋಟಾ ಅಲಾಟ್ ಮಾಡುವಂಥದ್ದು ನಿಮ್ಮ ಮಾರ್ಕ್ಸಿನ ಆಧಾರದ ಮೇಲೆ ಅಲ್ಲ, ರ್ಯಾಂಕಿನ ಆಧಾರದ ಮೇಲೆ ಅಲ್ಲ. ಇಟ್ಸ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ಯುವರ್ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಬೇಸಿಸ್ ಮೇಲೆ ಆಗುವಂಥದ್ದು. ಓಕೆ, ಒಂದು ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತಿದ್ದೀನಿ. ಫಸ್ಟ್ ಎಲಿಜಿಬಿಲಿಟಿ ಏನಪ್ಪ ಅಂತಂದರೆ ಇಲ್ಲಿ ನಿಮ್ಮ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಶುಡ್ ಬಿ ಲೆಸ್ ದ್ಯಾನ್ 8 lakhs. ಇದು ಫಸ್ಟ್ ಎಲಿಜಿಬಿಲಿಟಿ. ಸೊ ನೀವು ಈಗ CET ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾದ್ರೂ ನಿಮಗೆ ಕೆಲವ್ರಿಗೆ ಬಂದಿರುತ್ತೆ SNQ ಕೋಟಾ ಎಲಿಜಿಬಲ್ ಅಂತ ಬಂದಿರುತ್ತೆ. ಕೆಲವರಿಗೆ ಯಾರಿಗೆ ಬಂದಿರುತ್ತೆ ಎಲಿಜಿಬಲ್ ಅಂತಂದರೆ
ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಯಾರ್ದೆಲ್ಲ 8 ಲ್ಯಾಕ್ಸ್ಗಿಂತ ಕಡಿಮೆ ಇದೆ ಅವ್ರಿಗೆ ಆಲ್ರೆಡಿ SNQ ಕೋಟಾಗೆ ಎಲಿಜಿಬಿಲಿಟಿ ಅಂತ ಬಂದಿರುತ್ತೆ. ಬಟ್ ನಿಮಗೆ ಎಲಿಜಿಬಿಲಿಟಿ ಬಂದಿದ್ದು ಮಾತ್ರಕ್ಕೆ ನಿಮಗೆ ಫೀಸ್ ಕಡಿಮೆ ಆಗುತ್ತಾ? ಖಂಡಿತವಾಗಿ ಇಲ್ಲ. ಇದು ಬೇಸಿಕ್ ಎಲಿಜಿಬಿಲಿಟಿ ಅಷ್ಟೇ. ಬೇಸಿಕ್ ಎಲಿಜಿಬಿಲಿಟಿ ಏನಪ್ಪ ಅಂದರೆ ನಿಮ್ಮ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ 8 ಲ್ಯಾಕ್ಸ್ ಇರಬೇಕು. ಇದು ಬೇಸಿಕ್ ಎಲಿಜಿಬಿಲಿಟಿ. ನಿಮ್ಮ ಅಪ್ಲಿಕೇಶನ್ KCET ಅಪ್ಲಿಕೇಶನಲ್ಲಿ ಸಹ ಇರುತ್ತೆ, ನೀವು ನೋಡ್ಬೋದು. SNQ ಕೋಟಾ ಎಲಿಜಿಬಲ್ ಅಂತ ಬಂದಿರುತ್ತೆ ಕೆಲವೊಂದರಲ್ಲಿ. ಆ್ಯಂಡ್ ಸೆಕೆಂಡ್ ಥಿಂಗ್, ನಿಮಗೆ ಎಲಿಜಿಬಲ್ ಅಂತ ಬರುತ್ತೆ ಅಷ್ಟೇ, ಬಟ್ ನಿಮಗೆ ಸೀಟ್ ಅಲಾಟ್ ಆದಾಗ ಫೀಸ್ ಕಡಿಮೆ ಆಗುತ್ತಾ ಇಲ್ವಾ ಅನ್ನೋದು ಡಿಸೈಡ್ ಆಗೋದು ಆ ಫ್ಯಾಕ್ಟ್ರ್ ಮೇಲೆ, ಒಂದ್ರ ಮೇಲೆ ಡಿಪೆಂಡ್ ಆಗಲ್ಲ, ಇನ್ನೂ ಬೇರೆ ಫ್ಯಾಕ್ಟ್ರ್ ಇದೆ. ಅದ್ರ ಮೇಲೆ ನಿಮಗೆ ರಿಯಲ್ SNQ ಕೋಟಾ ಅಲಾಟ್ ಆಗುತ್ತಾ ಇಲ್ವಾ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಓಕೆ, ಹಾಗಾದರೆ ಯಾವ ರೀತಿಯಾಗಿ SNQ ಕೋಟಾನ ಕ್ಲೈಮ್ ಮಾಡೋದು ಅಂತಂದರೆ, ಕ್ಲೈಮ್ ಮಾಡ್ತಾರೆ, ಆ್ಯಕ್ಚುಲಿ ಅಪ್ಲೈ ಮಾಡ್ತಾರೆ ಅನ್ನುವಂಥದ್ದು ನೋಡೋದಾದರೆ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಕಾಣಿಸ್ತಿರುತ್ತೆ. ಲೈಕ್ ಈ ಥರ ಸ್ಲ್ಯಾಬ್ಸು ಡಿವೈಡ್ ಆಗಿರುತ್ತೆ. ಲೈಕ್ ಸ್ಲ್ಯಾಬ್ 1, ಯುವರ್ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ 1 ಲ್ಯಾಕ್ಸ್. ನಾನು ಮತ್ತೆ ಹೇಳ್ತಿದ್ದೀನಿ, ಇದು ನಿಮಗೆ SNQ ಕೋಟಾ ಅಲಾಟ್ ಆಗುವಂಥದ್ದು ನಿಮ್ಮ KCET ರ್ಯಾಂಕ್ ಮೇಲೆ ಆಗಲಿ ಮಾರ್ಕ್ಸ್ ಮೇಲೆ ಆಗಲಿ ಆಗೋದಿಲ್ಲ. ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಒಂದು ಕಾಲೇಜ್ ಎಕ್ಸ್ ಫಾರ್ ಎಕ್ಸಾಂಪಲ್ ತೊಗೊಳ್ಳಿ, ವಿಶ್ವೇಶ್ವರಯ್ಯ ಕಾಲೇಜ್ ಅಂತ ಒಂದು ಎಕ್ಸಾಂಪಲ್ ತೊಗೊಳ್ತೀನಿ. ವಿಶ್ವೇಶ್ವರಯ್ಯ ಅನ್ನುವಂಥ ಒಂದು ಕಾಲೇಜಲ್ಲಿ ಒಂದು ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚ್ ಅಂತ ತೊಗೊಳ್ಳಿ, ಒಂದು ಎಕ್ಸಾಂಪಲ್ಗೆ ನಾನು ಹೇಳ್ತಿರೋದು. ಕಂಪ್ಯೂಟರ್ ಸೈನ್ಸ್ ಒಂದು ಬ್ರ್ಯಾಂಚ್. ಅದರಲ್ಲಿ ಸ್ಟೂಡೆಂಟ್ಸು KCET ರ್ಯಾಂಕ್ ಸ್ಟೂಡೆಂಟ್ಸು 1000 ರ್ಯಾಂಕಿಂದ ಹಿಡಿದು 5000 ರ್ಯಾಂಕ್ ಸ್ಟೂಡೆಂಟ್ಸ್ವರೆಗೂ ಇದ್ದಾರೆ. ಎಲ್ಲ ಕ್ಯಾಟಗರಿ ಸ್ಟೂಡೆಂಟ್ಸ್ ಇದ್ದಾರೆ. 1000 ರ್ಯಾಂಕಿಂದ 5000 ರ್ಯಾಂಕ್ವರೆಗೂ ಇದ್ದಾರೆ ಅಂತ ಅಂದ್ಕೊಳ್ಳಿ. GM ಸ್ಟೂಡೆಂಟ್ಸ್ ಇದ್ದಾರೆ, OBC ಸ್ಟೂಡೆಂಟ್ಸ್ ಇದ್ದಾರೆ, 2A 3A 3B ಸ್ಟೂಡೆಂಟ್ಸ್ ಇದ್ದಾರೆ, SC ಸ್ಟೂಡೆಂಟ್ಸ್ ಇದ್ದಾರೆ, ST ಸ್ಟೂಡೆಂಟ್ಸ್ ಇದ್ದಾರೆ. ಈ ಎಲ್ಲ ಸ್ಟೂಡೆಂಟ್ಸು ಇದ್ದಾರೆ. 1000 ರ್ಯಾಂಕಿಂದ ಹಿಡಿದು 5000 ರ್ಯಾಂಕ್ ಒಳಗಡೆ ಇರುವಂಥ ಸ್ಟೂಡೆಂಟ್ಸು 200 ಸ್ಟೂಡೆಂಟ್ಸ್ ಇದ್ದಾರೆ. ಎಲ್ಲ ಮಿಕ್ಸ್ಡ್ ಸ್ಟೂಡೆಂಟ್ಸ್ ಇದ್ದಾರೆ. ಬಟ್ ಇಲ್ಲಿ ಹೇಗಾದರೆ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ SNQ ಕೋಟಾ ಅಂತಂದರೆ, ನಿಮ್ಮ ರ್ಯಾಂಕ್ ಒಂದ್ಸರಿ ನೀವು 200 ಸ್ಟೂಡೆಂಟ್ಸ್ ಇದ್ದಾರಲ್ವ ಒಂದು ಬ್ರಾಂಚಲ್ಲಿ, ಆ 200 ಸ್ಟೂಡೆಂಟ್ಸಲ್ಲಿ ಏನು ಒಂದ್ಸರಿ ಅವರು ಕಂಪ್ಲೀಟಾಗಿ ಜಾಯಿನ್ ಆದರೂ, ಒಂದ್ಸರಿ ಆ ಕಾಲೇಜ್ ಅಲಾಟ್ ಆಯಿತು ಅಂತಂದಮೇಲೆ, ಅದಾದಮೇಲೆ SNQ ಕೋಟಾಗೆ ನಿಮ್ಮ ಈ ಮಾರ್ಕ್ಸ್ ರ್ಯಾಂಕ್ ಮೇಲೆ ಯಾವುದೇ ಡಿಪೆಂಡೆನ್ಸಿ ಇರೋದಿಲ್ಲ. ಈಗ ನಿಮಗೆ SNQ ಕೋಟಾ ಅಲಾಟ್ ಆಗುವಂಥದ್ದು ಪ್ಯೂರ್ಲಿ ಡಿಪೆಂಡ್ಸ್ ಆನ್ ಯುವರ್ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್. ಫಾರ್ ಎಕ್ಸಾಂಪಲ್ ಈಗ ತೊಗೊಳ್ತೀನಿ ನೋಡಿ. ಈಗ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ, ಈಗ ಈ ಥರ ಡಿವೈಡ್ ಮಾಡ್ತಾರೆ. ಈಗ 200 ಸ್ಟೂಡೆಂಟ್ಸ್ ಇದ್ದಾರೆ. ಎಷ್ಟು ಸ್ಟೂಡೆಂಟ್ಸ್ಗಳಿಗೆ SNQ ಕೋಟಾ ಅಲಾಟ್ ಆಗಬೇಕು? 10 ಸ್ಟೂಡೆಂಟ್ಸ್. 5% ಆಫ್ ದ ಸೀಟ್ಸ್ ಅಂದರೆ 10 ಸ್ಟೂಡೆಂಟ್ಸ್ಗೆ SNQ ಕೋಟಾ ಅಲಾಟ್ ಆಗಬೇಕು. 200 ಸ್ಟೂಡೆಂಟ್ಸ್ಗಲ್ವಾ? ಯಾವ ಥರ 10 ಸ್ಟೂಡೆಂಟ್ಸ್ಗೆ SNQ ಕೋಟಾ ಅಲಾಟ್ ಮಾಡ್ತಾರೆ ಅಂದರೆ, ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ. ಫಸ್ಟು ಲೋಯರ್ ಇನ್ಕಮ್ ಯಾರ 200 ಸ್ಟೂಡೆಂಟ್ಸಲ್ಲಿ ಲೋಯರ್ ಇನ್ಕಮ್ ಯಾರಿಗಿದೆ ಅವರಿಗೆ ಏನು ಮಾಡ್ತಾರೆ ಅಂದರೆ ಫಸ್ಟ್ ಪ್ರಿಫರೆನ್ಸ್ ಕೊಡುವಂಥದ್ದು. ಅಂದರೆ ಲೆಸ್ ದ್ಯಾನ್, ಫಾರ್ ಎಕ್ಸಾಂಪಲ್ ಕೆಲವು ಸ್ಟೂಡೆಂಟ್ಸ್ದು 1 ಲ್ಯಾಕ್ ಆ್ಯನ್ಯುವಲ್ ಇನ್ಕಮ್ ಒಳಗಡೆ ಇರುವಂಥದ್ದು. ಅಸ್ಯೂಮ್ ನಮಗೆ ಒಂದು 10 ಸ್ಟೂಡೆಂಟ್ಸ್ ಇದ್ದಾರೆ. ಆ 10 ಸ್ಟೂಡೆಂಟ್ಸ್ಗೆ SNQ ಕೋಟಾ ಅಲಾಟ್ ಆಗುತ್ತೆ. ನೆಕ್ಸ್ಟ್ ಬರ್ತಾರೆ. ನೆಕ್ಸ್ಟ್ ಯಾವುದು? 1 ಲ್ಯಾಕ್ಗಿಂತ ಸ್ವಲ್ಪ ಸ್ಲೈಟ್ಲಿ ಜಾಸ್ತಿ ಇರೋದು ಯಾವುದು? ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್, ಅವ್ರಿಗೆ ಬರ್ತಾರೆ. ಅಸ್ಯೂಮ್ 2 ಲ್ಯಾಕ್ಸ್. 2 ಲ್ಯಾಕ್ಸಲ್ಲಿ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಇರುವಂಥ ಸ್ಟೂಡೆಂಟ್ಸು 5 ಸ್ಟೂಡೆಂಟ್ಸ್ ಇರ್ತಾರೆ. ವಿತಿನ್ 1 ಲ್ಯಾಕ್ 10 ಸ್ಟೂಡೆಂಟ್ಸ್ ಇದ್ದಾರೆ. ವಿತಿನ್ 2 ಲ್ಯಾಕ್ಸ್ ಅನದರ್ 5 ಸ್ಟೂಡೆಂಟ್ಸ್ ಇದ್ದಾರೆ. 1 ಲ್ಯಾಕಿಂದ 2 ಲ್ಯಾಕ್ಸು. ಈಗ ಎಷ್ಟು ಸ್ಟೂಡೆಂಟ್ಸ್ ಆಯಿತು? 15 ಸ್ಟೂಡೆಂಟ್ಸ್ ಮುಗೀತು. ನೆಕ್ಸ್ಟ್ ಬರೋಣ. ಹಾಗಾದರೆ ನೆಕ್ಸ್ಟ್ ಅದಾದಮೇಲೆ ಎಲ್ಲಿಗೆ ಹೋಗ್ತಾರೆ? ಇನ್ನೆಷ್ಟು ಸ್ಟೂಡೆಂಟ್ಸ್ಗೆ SNQ ಕೋಟಾ ಅಲಾಟ್ ಆಗುವಂಥದ್ದು? ಎಷ್ಟು ಸ್ಟೂಡೆಂಟ್ಸ್ಗೆ ಆಗುತ್ತೆ SNQ ಕೋಟಾ? ಓನ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ಗೆ ಮಾತ್ರನೇ ಅಲಾಟ್ ಆಗುತ್ತೆ. ನೋಡಿ, ನೀವು ಎಲಿಜಿಬಲ್ ಎಲ್ಲಿ? ನಿಮ್ಮದು 8 ಲ್ಯಾಕ್ಸ್ಗಿಂತ ಕಡಿಮೆ ಇದ್ರೂ ಎಲಿಜಿಬಲ್ ಅಂತ ಹೇಳಿದೆ ನಾನು ನಿಮಗೆ. ಬಟ್ ನೋಡಿ, ಬಿಗಿನಿಂಗಲ್ಲಿ ಏನಾಯಿತು? ಈಗ 1 ಲ್ಯಾಕ್ ಒಳಗಡೆ ಆಲ್ರೆಡಿ 10 ಸ್ಟೂಡೆಂಟ್ಸ್ ಬಂದಿರೋದ್ರಿಂದ ಅವರಿಗೇನೆ SNQ ಕೋಟಾ ಅಲಾಟ್ ಆಗಿಬಿಡುತ್ತೆ. ಈ ಒಂದು ಯುವರ್ ಫ್ಯಾಮಿಲಿ ಇನ್ಕಮ್ ಇಸ್ 2 ಲ್ಯಾಕ್ಸ್ ಅಂತ ಅಂದ್ಕೊಳ್ಳಿ, ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್. ಬಟ್ 2 ಲ್ಯಾಕ್ಸ್ ಇದ್ರೂ ನಿಮಗೆ SNQ ಕೋಟಾ ಸಿಗೋದಿಲ್ಲ. ಯಾಕೆ ಹೇಳಿ? ಆಲ್ರೆಡಿ 1 ಲ್ಯಾಕ್ ಒಳಗಡೆ ಆ ತೊಗೊಂಡಿರುವಂಥ ಕಂಪ್ಯೂಟರ್ ಸೈನ್ಸ್ ಬ್ರಾಂಚಲ್ಲಿ 200 ಸ್ಟೂಡೆಂಟ್ಸಲ್ಲಿ ಆಲ್ರೆಡಿ 10 ಸ್ಟೂಡೆಂಟ್ಸು ಲೆಸ್ ದ್ಯಾನ್ 1 ಲ್ಯಾಕ್ ಆ್ಯನ್ಯುವಲ್ ಇನ್ಕಮ್ ಇರುವಂಥ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಆ ಸ್ಟೂಡೆಂಟ್ಸ್ಗಳಿಗೆ ಆಲ್ರೆಡಿ ಸೀಟ್ ಅಲಾಟ್ಮೆಂಟ್ ಆಗಿಬಿಡುತ್ತೆ SNQ ಕೋಟಾ. ಸೊ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಒನ್ಸ್ 200 ಸ್ಟೂಡೆಂಟ್ಸ್ ಏನಿದೆ ಕಂಪ್ಯೂಟರ್ ಸೈನ್ಸ್ ಬ್ರಾಂಚಲ್ಲಿ, ಇನ್ನೂ ಒಂದು ಸರಿ ರಿಪೀಟ್ ಮಾಡ್ತೀನಿ ನಿಮಗೆ ಅರ್ಥ ಆಗಲಿ ಅಂತ. ಕಂಪ್ಯೂಟರ್ ಸೈನ್ಸ್ ನಿಮ್ಮ ಕಾಲೇಜಿಗೆ ಜಾಯ್ನ್ ಆಗುವಂಥದ್ದು ರ್ಯಾಂಕ್ ಬೇಸಿಸ್ ಮೇಲೆ ಸೀಟ್ ಅಲಾಟ್ ಆಗುವಂಥದ್ದು. ಒಂದು ಸರಿ ಸೀಟ್ ಅಲಾಟ್ ಆದಮೇಲೆ ನಿಮಗೆ SNQ ಕೋಟಾ ಅಲಾಟ್ ಆಗುವಂಥದ್ದು ನಿಮ್ಮ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಬೇಸಿಸ್ ಮೇಲೆ. ಈಗ 200 ಸೀಟ್ಸನ್ನು ಕಂಪ್ಯೂಟರ್ ಸೈನ್ಸಲ್ಲಿ ತೊಗೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ ರ್ಯಾಂಕ್ ಬೇಸಿಸ್ ಮೇಲೆ. ಒಬ್ಬರದು 1000 ಇರ್ಬೋದು, ಒಬ್ಬರದು 1500, ಒಬ್ಬರದು 2000, 2500. ಆ ಟೋಟಲ್ 200 ಕಂಪ್ಯೂಟರ್ ಸೈನ್ಸ್ ವಿಶ್ವೇಶ್ವರಯ್ಯ ಕಾಲೇಜಲ್ಲಿ ಇರುವಂಥ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸನ್ನು ಸೀಟ್ ಅಲಾಟ್ ಆಗಿಬಿಟ್ಟಿದೆ.
ಅಲಾಟ್ ಆದಮೇಲೆ ನಿಮಗೆ ಎಸ್ ಎನ್ ಕ್ಯೂ ಕೋಟಾ ಸೂಪರ್ ನ್ಯೂಮರರಿ ಕೋಟಾ ಅಲಾಟ್ ಆಗುತ್ತೆ ಇಲ್ವಂತ ಡಿಸೈಡ್ ಆಗೋದು ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಬೇಸಿಸ್ ಮೇಲೆ. ಸೊ ಫಸ್ಟ್ ಲೋಯರ್ ಇನ್ಕಮ್ ಯಾರಿಗಿರುತ್ತೋ ಅವರಿಗೆ ಫಸ್ಟ್ ಪ್ರಿಫರೆನ್ಸನ್ನು ಕೊಟ್ಟು ಏನು ಮಾಡ್ತಾರೆ, ಆ ನಂಬರ್ಸನ್ನು ಆ್ಯಡ್ ಮಾಡ್ಕೊಂಡು ಬರ್ತಾರೆ. ಅಂದರೆ ಈ 10 ಸ್ಟೂಡೆಂಟ್ಸ್ 5% ಸ್ಟೂಡೆಂಟ್ಸ್ಗೆ ಏನಾಗುತ್ತೆ, ಲೋಯರ್ ಇನ್ಕಮ್ ಸ್ಟೂಡೆಂಟ್ಸ್ಗಳಿಗೆ ಅಲಾಟ್ ಆಗ್ತಾ ಬರುತ್ತೆ. ಕೆಲವರು ನೀವು ಕ್ವಶನ್ ಕೇಳ್ಬೋದು, ಸರ್ ರೌಂಡ್ 1 ಇರುತ್ತೆ, ರೌಂಡ್ 2 ಇರುತ್ತೆ, ಮತ್ತು ಅದು ಹೇಗಾಗುತ್ತೆ? ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ ರೌಂಡ್ 1 ಕೆಲವರಿಗೆ ಏನಾಗುತ್ತೆ ಎಸ್ ಎನ್ ಕ್ಯೂ ಕೋಟಾ ಅಲಾಟ್ ಆಗುತ್ತೆ, ರೌಂಡ್ 2 ಆಗುತ್ತೆ. ಆಗ ಏನಾಗುತ್ತೆ, ಫೈನಲ್ ಆಗಿ ಏನಾಗುತ್ತೆ ನಿಮಗೆ ಅಲಾಟ್ ಆಗುವಂಥದ್ದು, ಕೆಲವರು ಜಾಸ್ತಿ ಫೀಸ್ ಮಾಡಿ ನಿಮಗೆ ಎಸ್ ಎನ್ ಕ್ಯೂ ಕೋಟಾ ಅಲಾಟ್ ಆಗಿರೋದಿಲ್ಲ, ಅವಾಗ ಏನು ಮಾಡಿರ್ತೀರ, ಜಾಸ್ತಿ ಫೀಸ್ ಪೇ ಮಾಡಿರ್ತೀರ, ಅಸ್ಯೂಮ್ 1,20,000 ಪೇ ಮಾಡಿರ್ತೀರ. ಆಮೇಲೆ ಫೈನಲ್ ಎಲ್ಲ ರೌಂಡ್ಸ್ ಮುಗಿದಿದ್ದಾದಮೇಲೆ ನಿಮಗೆ ಎಸ್ ಎನ್ ಕ್ಯೂ ಕೋಟಾ ಅಲಾಟ್ ಆದಮೇಲೆ ನಿಮ್ಮ ಫೀಸ್ ರಿಮೈನಿಂಗ್ ಫೀಸ್ ಏನಾಗುತ್ತೆ ಅದು ರೀಫಂಡ್ ಆಗುತ್ತೆ. ಸೊ ಅರ್ಥ ಆಗಿದ್ದಿಲ್ಲ, ಬಟ್ ಅಲ್ಟಿಮೇಟ್ಲಿ ಕನ್ಕ್ಲೂಷನ್ ಇಷ್ಟೇ ನಿಮಗೆ. ಸೊ ನಿಮ್ಮದು ಲೋಯರ್ ಇನ್ಕಮ್ ಯಾರ್ದಿರುತ್ತೋ ಅವರಿಂದ ಅಲಾಟ್ ಮಾಡ್ಕೊಂಡು ಬರ್ತಾರೆ. ಇಟ್ಸ್ ನಾಟ್ ಡಿಪೆಂಡ್ಸ್ ಆನ್ ದ ರ್ಯಾಂಕ್. ನಿಮ್ಮದು ಫಸ್ಟ್ ರ್ಯಾಂಕೇ ಇತ್ತು ಅಂತ ಅಂದ್ಕೊಳ್ಳಿ, ಫಸ್ಟ್ ರ್ಯಾಂಕ್ ಇದ್ದರೂ ನಿಮಗೆ ಎಸ್ ಎನ್ ಕ್ಯೂ ಕೋಟಾ ಕೊಡೋದಿಲ್ಲ. ನಿಮಗೆ ಎಸ್ ಎನ್ ಕ್ಯೂ ಕೋಟಾ ಕೊಡುವಂಥದ್ದು ಪ್ಯೂರ್ಲಿ ಡಿಪೆಂಡ್ಸ್ ಆನ್ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಬೇಸಿಸ್ ಮೇಲೆ ಕೊಡ್ತಾರೆ. ಅರ್ಥ ಆಗಿದೆಯಲ್ವಾ? ಸೊ ಇದು ಈ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಬೇಸಿಸ್ ಮೇಲೆ ನಿಮಗೆ ಎಸ್ ಎನ್ ಕ್ಯೂ ಕೋಟಾ ಅಲಾಟ್ ಆಗುವಂಥದ್ದು. ನೆಕ್ಸ್ಟ್ ಇದಾದ ನಂತರ ಎಲಿಜಿಬಿಲಿಟಿ ಏನು, ಹಾಗಾದರೆ ಯಾವ ರೀತಿಯಾಗಿ ನಾವು ಇದನ್ನು ಕ್ಲೈಮ್ ಮಾಡುವಂಥದ್ದು ಅಂತಂದರೆ, ಸೊ ನೀವು ಎಕ್ಸ್ಟ್ರಾ ಕ್ಲೈಮ್ ಮಾಡುವಂಥ ನೆಸೆಸಿಟಿ ಇಲ್ಲ ಇದಕ್ಕೆ. ಎಸ್ ಎನ್ ಕ್ಯೂ ಕೋಟಾಗೆ ನೀವು ಆಲ್ರೆಡಿ KCET ಅಪ್ಲಿಕೇಶನನ್ನು ಹಾಕಬೇಕಾದ್ರೆ, ಅಪ್ಲೈ ಮಾಡಬೇಕಾದ್ರೆ ಆಲ್ರೆಡಿ ನೀವು ಇನ್ಕಮ್ ಸರ್ಟಿಫಿಕೇಟನ್ನು ಕೊಟ್ಟಿರ್ತೀರ ನೀವು. ಸೊ ಆ ಇನ್ಕಮ್ ಸರ್ಟಿಫಿಕೇಟಲ್ಲಿ ನೀವು ಆಲ್ರೆಡಿ ಇನ್ಕಮನ್ನು ಮೆನ್ಷನ್ ಮಾಡಿರ್ತೀರಲ್ವಾ, ಆ ಇನ್ಕಮ್ ಬೇಸಿಸ್ ಮೇಲೇ ನಿಮಗೆ ಸೀಟ್ ಎಸ್ ಎನ್ ಕ್ಯೂ ಕೋಟಾ ಅಲಾಟ್ ಆಗುವಂಥದ್ದು. ಸೊ ಆಲ್ರೆಡಿ ನೀವು ಕೆಲವರೆಲ್ಲ ಅಪ್ಲಿಕೇಶನ್ಸ್ ಹಾಕಬೇಕಾದ್ರೆ ಇನ್ಕಮ್ ಸರ್ಟಿಫಿಕೇಟನ್ನು ಆ್ಯಡ್ ಮಾಡಿರ್ತೀರ, ಕೆಲವರು ಮಿಸ್ ಮಾಡಿದ್ದೀರಾ, ಬಟ್ ಈಗಲೂ ಆಪ್ಷನ್ ಇದೆ. ಸೊ ನಮ್ಮ KEA ಡೈರೆಕ್ಟರ್ ಅವರು ಆಪ್ಷನ್ KCET ಅಪ್ಲಿಕೇಶನ್ನ ಎಡಿಟ್ ಮಾಡ್ಕೊಳ್ಳೋಕೆ ಆಪ್ಷನ್ ಕೊಟ್ಟಿದ್ದಾರೆ. ಹಾಗಾಗಿರೋದ್ರಿಂದ ಈಗಲೂ ಆಪ್ಷನ್ ಇದೆ ನಿಮಗೆ, ಹೋಗಿ ನಿಮ್ಮ ಈ ಇನ್ಕಮ್ ಸರ್ಟಿಫಿಕೇಟ್ ಏನಿರುತ್ತೆ ಡೀಟೇಲ್ಸನ್ನು ಆ್ಯಡ್ ಮಾಡಿ, ಯಾಕೆಂದರೆ ನಿಮಗೆ ಇಲ್ಲೂ ಸಹ ಹೆಲ್ಪ್ ಆಗುತ್ತೆ ಎಸ್ ಎನ್ ಕ್ಯೂ ಕೋಟಾ. ಅರ್ಥ ಆಗಿದೆಯಲ್ವಾ? ಸೊ ಈ ಬೇಸಿಸ್ ಮೇಲೆ ನಿಮ್ಗೆ ಏನಾಗುತ್ತೆ ಎಸ್ ಎನ್ ಕ್ಯೂ ಕೋಟನ್ನು ಅಲಾಟ್ ಮಾಡ್ತಾರೆ. ಸೊ ಫೈನಲ್ ಒಂದು ಸಿಂಪಲ್ ಕನ್ಕ್ಲೂಷನ್ಗೆ ಬಂದುಬಿಡ್ತೀನಿ, ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಈ ಎಸ್ ಎನ್ ಕ್ಯೂ ಕೋಟಾ ಅಂತ ಇರುವಂಥದ್ದು ಯಾರು ಎಕನಾಮಿಕಲಿ ವೀಕರ್ ಇರ್ತಾರೆ ಅವರಿಗೆ ಅಲಾಟ್ ಮಾಡುವಂಥದ್ದು. ಹಾಗಾದರೆ ಹೇಗೆ ಅಲಾಟ್ ಮಾಡ್ತಾರೆ, ನಿಮ್ಮ ಟೋಟಲ್ ಸೀಟ್ಸ್ ಒಂದು ಬ್ರ್ಯಾಂಚಲ್ಲಿ ಅಂದರೆ ಒಂದು ಕಾಲೇಜಿನಲ್ಲಿ ಒಂದು ಕಂಪ್ಯೂಟರ್ ಸೈನ್ಸ್, ಇಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿತ್ ಮೆಷಿನ್ ಲರ್ನಿಂಗ್, ಈ ಥರ ಡಿಫ್ರೆಂಟ್ ಬ್ರಾಂಚಸ್ ಇರುತ್ತೆ. ಆ ಬ್ರಾಂಚ್ನಲ್ಲಿ ಟೋಟಲ್ ನಂಬರ್ ಆಫ್ ಸೀಟ್ಸ್ ಏನಿರುತ್ತೆ ಆ ಸೀಟ್ಸ್ಗೆ ಅಡಿಷನಲ್ ಆಗಿ ಏನು ಮಾಡ್ತಾರೆ ಅಂದರೆ 5% ಸೀಟ್ಸನ್ನು ಎಸ್ ಎನ್ ಕ್ಯೂ ಕೋಟಾ ಆಗಿ ಅಲಾಟ್ ಮಾಡ್ತಾರೆ ಬೇಸ್ಡ್ ಆನ್ ದಿ ಲೋಯರ್ ಇನ್ಕಮ್ ಯಾರು ಇರ್ತಾರೆ ಅವರಿಗೆ ಫಸ್ಟ್ ಪ್ರಿಫರೆನ್ಸನ್ನು ಕೊಟ್ಟು ಆ ಸೀಟ್ಸನ್ನು ಫಿಲ್ ಮಾಡಿ ನಿಮಗೆ ಅಲಾಟ್ ಮಾಡ್ತಾರೆ. ಅದು ನಿಮಗೆ ಬಿಗಿನಿಂಗಲ್ಲಿ ಅಲಾಟ್ ಆಗೋದಿಲ್ಲ, ಅದು ಯಾವಾಗ ಆಗುತ್ತೆ ಅಂದರೆ ಎಂಟೈರ್ ಕೌನ್ಸಿಲಿಂಗ್ ಕಂಪ್ಲೀಟ್ ಒಂದು ರೌಂಡ್ ಕೌನ್ಸಿಲಿಂಗ್ ಮುಗಿದಿದ್ದಾದಮೇಲೆ ನಿಮಗೆ ಒಂದು ಕಂಪ್ಲೀಟ್ ಆದಮೇಲೆ ನಿಮ್ಗೆ ಏನಾಗುತ್ತೆ ಎಸ್ ಎನ್ ಕ್ಯೂ ಕೋಟಾ ಅಂತ ಅಂದ್ಬಿಟ್ಟು ಅಲಾಟ್ ಆಗುತ್ತೆ. ಸೀಟ್ಸ್ ಫುಲ್ ಆದಮೇಲೆ, ಆ ಬ್ರಾಂಚಿನ ಫುಲ್ ಸೀಟ್ಸ್ ಫಿಲ್ ಆದಮೇಲೆ ನಿಮಗೆ ಎಸ್ ಎನ್ ಕ್ಯೂ ಕೋಟಾ ಅಂತ ಅಲಾಟ್ ಮಾಡ್ತಾರೆ. ಅರ್ಥ ಆಗಿದೆಯಲ್ವಾ? ಸ್ಟಿಲ್ ನಿಮಗೆ ಇನ್ನೂ ಏನಾದರೂ ಎಸ್ ಎನ್ ಕ್ಯೂ ಕೋಟಾ ಬಗ್ಗೆ ಡೌಟ್ಸ್ ಇದ್ದರೆ ಖಂಡಿತವಾಗಿ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.